ಪ್ರಿಯಾ, ಎಲ್ಲಿದ್ಯಾ ನೀನು? ಯಾಕೆ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ? ಚಿಕ್ಕಿ, ಡಿವೋರ್ಸ್ ಸಿಕ್ಕ ಖುಷಿಗೆ ಅಶ್ವಿನ್ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಐಸ್ ಕ್ರೀಮ್ ಪಾರ್ಲರ್ ಕರ್ಕೊಂಡ್ಬಂದು ಬೇಡ ಬೇಡ ಅಂತ ಅಂದ್ರು. ಅದ್ಯಾವ್ದೋ ಗಡ್ಬಾಡು ಚಾಕ್ಲೇಟ್ ಐಸ್ ಕ್ರೀಮು ಮತ್ತೆ ಮಿಲ್ಕ್ ಶೇಕ್ ಎಲ್ಲ ಕೊಡಿಸ್ತಾ ಚಿಕ್ಕಿ. ಹೊಟ್ಟೆ ಫುಲ್ ಆಗೋಯ್ತು. ಇಲ್ಲಿದ್ದು ಕಣ್ ತುಂಬಿಸ್ಕೊಳ್ಳೋದನ್ ಬಿಟ್ಟು ಅಲ್ಲೋಗಿ ಹೊಟ್ಟೆ ತುಂಬಿಸ್ಕೊತಿದ್ದಾಳಂತೆ. ಈಗ ಏನ್ ಅರ್ಜೆಂಟ್ ಇತ್ತು ಅಂತ ಇಬ್ರು ಆಗ ಐಸ್ ಕ್ರೀಮ್ ತಿನ್ನಕ್ ಕೂತಿದ್ದೀರಾ? ಇಬ್ರು ಅಲ್ಲ ಚಿಕ್ಕಿ, ಅದ್ಯಾವ್ದೋ ಕೇಟ್ರಿಂಗ್ ಆರ್ಡರ್ ಬಂತು ಅಂತ ಅವ್ನು ಹೊರಟೋದ. ನಾನು ಕ್ಯಾಬ್ಗೋಸ್ಕರ ಕಾಯ್ಕೊಂಡು ನಿಂತಿದ್ದೀನಿ. ಇನ್ನೇನ್ 2 ಮಿನಿಟ್ಸ್ ತೋರಿಸ್ತಾ ಇದೆ, ಬಂದ್ಬಿಡ್ತೀನಿ ಚಿಕ್ಕಿ. ಎಷ್ಟೊತ್ಕಾದ್ರೂ ಬಾ. ಅಲ್ಲ ಕಣೆ, ಇನ್ನೊಂದ್ 10 ನಿಮಿಷ ಮುಂಚೆ ಬಂದಿದ್ರೆ ಸೇವಂತಿ ಮನೆ ಬಿಟ್ಟೋಗೋದನ್ನ ನೀನ್ ಕಣ್ ತುಂಬ್ಕೋಬೋದಾಗಿತ್ತಾ? ವಾಟ್? ಅವಳು ಮನೆ ಬಿಟ್ಟು ಹೋಗಾಯ್ತಾ? ಇಷ್ಟು ಬೇಗ ತೊಲಗದ್ಲ? ನಾನೇನೋ ಅವಳು ಇನ್ನೊಂದಿಷ್ಟು ದಿನ ಅಲ್ಲೇ ಜಾಂಡ ಊರ್ತಾಳೆ, ನಾನು ನೀವು ಸೇರಿ ಉಗ್ದು ಉಪ್ಪಿನಕಾಯಿ ಹಾಕಿ ಅವಳ ಆಚೆ ಕಳಿಸ್ಬೇಕು ಅಂತ. ಚಿಕ್ಕಿ, ಆ ಟೈಮಲ್ಲಿ ನಾನು ಅವಳಿಗೆ ಹೊಸದಾಗಿ ಏನೇನೆಲ್ಲ ಬೈಬಹುದು, ಎಷ್ಟೆಷ್ಟೆಲ್ಲ ಟಾರ್ಚರ್ ಕೊಡ್ಬೋದು ಅಂತ ಇಷ್ಟೊತ್ತು ನಾನು ಅಶ್ವಿನ್ ಲೆಕ್ಕಾಚಾರ ಆಗ್ತಾ ಇದ್ವಿ ಗೊತ್ತಾ? ಚಿಕ್ಕಿ, ಕ್ಯಾಬ್ ಬಂತು, ನಾನು ಬರ್ತೀನಿ. ಪ್ರಿಯಾ, ಇನ್ಮೇಲೆ ಈ ಮನೇಲಿ ನಿಂದೆ ಅವ ಕಣೆ. ಚಿಕ್ಕಿ, ಈ ದಿನಕ್ಕೋಸ್ಕರ ನಾವ್ ಎಷ್ಟೊಂದು ಹಗ್ಲು ರಾತ್ರಿ ನಿದ್ದೆ ಇಲ್ಲದೆ ಕಾಯ್ತಾ ಇದ್ವಿ ಅಲ್ವಾ? ಸರಿ, ನೀನ್ ಬೇಗ ಬಾ. ನಿನಗೋಸ್ಕರ ಈ ಮನೇಲಿ ನಡೆದಿದ್ದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದೀನಿ ಕಣೆ. ಚಿಕ್ಕಿ, ನನ್ ಬಂಗಾರ ನೀವು, ಈಗ್ಲೇ ಬರ್ತೀನಿ. ನೀನಾಡದ ಮಾತು ನನ್ನಲ್ಲಿದೆ, ನನ್ನಯ ಮೌನ ನಿನ್ನಲ್ಲಿದೆ, ಮಂದಹಾಸ ಎಲ್ಲ ಹೇಳಿದೆ. ಅಂದ ಮೇಲೆ ಬಾಕಿ ಏನಿದೆ? ಒಲವಾಗಿ ಹೋಗಿರುವಾಗ ಸವಿ ಮಾತು ಸೋಲುವುದೇಕೆ? ಜೊತೆಯಾಗಿ ನೀನಿರುವಾಗ ಸಮಯಾನೇ ಸಾಲದು ಏಕೆ? ಕರೆ ಕೇಳಿದರೆ ಸ್ವರ ಕಂಪಿಸಿದೆ, ಬರಿಗಾಲಿನಲ್ಲಿ ಓಡಿ ಓಡಿ ಬಂದೆ. ತೊಳಮ್ಮ, ಧೂಪ ಮಾಡಮ್ಮ. ಪ್ರತ್ಯಕ್ಷ ದೀಪಂ ದರ್ಶಯಾಮಿ ತದಂಗತ್ವೇನ ನೈವೇದ್ಯಂ ನಿಕ್ಷಿಪ್ಯ. ತೊಳಮ್ಮ, ನೈವೇದ್ಯ ಇಡಮಲ್ಲಿ. ನೈವೇದ್ಯಂ ನಿಕ್ಷಿಪ್ಯ ಫಲಂ ನಿವೇದಯಾಮಿ. ತೊಳಮ್ಮ, ಆರತಿ ಮಾಡಮ್ಮ. ಫೋಟೋಗೆ ಮಾಡಮ್ಮ. ಹಾಗೆ ಹೂವು ತಗೊಂಡು ಪಿಂಡಕ್ಕೆ ಹಾಕಮ್ಮ. ಹಾಗೆ ನಮಸ್ಕಾರ ಮಾಡ್ಕೊಡಮ್ಮ. ಆರತಿ ತಗೊಳಮ್ಮ. ರಮಣ, ಆ ಪಿಂಡ ತಗೊಂಡೋಗಿ ಕಾಯಿಗೆ ಇಟ್ಬಿಡಿ. ನಿನ್ ಸಾವಿನ ಸೇಡನ್ನ ನಾನ್ ತೀರಿಸ್ಕೊಂಡೆ ಅಕ್ಕ. ಆ ಸೇವಂತಿ ಅರ್ಜುನ್ನ ಕೊನೆಗೂ ದೂರ ಮಾಡ್ಬಿಟ್ಟೆ. ಅವರಿಬ್ರು ಇನ್ಯಾವತ್ತೂ ಒಂದಾಗಲ್ಲ. ನಿನ್ ಖುಷಿ ಅಲ್ವಾ? ನಿನ್ ಮನ್ಸಿಗೆ ಸಮಾಧಾನ ಸಿಕ್ತಲ್ವಾ? ನೋಡುದ್ಯಮ್ಮ, ಅದಕ್ಕೆ ನಮ್ಗೆಲ್ಲ ಮೋಸ ಮಾಡಿ ನಮ್ಮನ್ನೆಲ್ಲ ಒಂಟಿ ಮಾಡಿ ಹೇಗ್ ಮನೆ ಬಿಟ್ಟು ಹೊರಟೋದ್ರು ಅಂತ. ಮನೆಯೆಲ್ಲ ಬಿಕೋ ಅಂತಿದೆ, ಕತ್ಲು ಮನೆ ತುಂಬಾ ತುಂಬಿಕೊಂಡಿದೆ. ಮನೇಲಿರೋರೆಲ್ಲ ಜೀವಂತ ಶವಗಳಾಗೋಗಿದ್ದಾವಮ್ಮ. ಅವ್ರ ಕಾಲು ಹಿಡಿದು ಕೇಳ್ಕೊಂಡ್ರು, ಅವ್ರ ಮನ್ಸು ಮಾತ್ರ ಕರಗ್ಲಿಲ್ವಲ್ಲಮ್ಮ.
ನಾನು ಅವ್ರಿಗೆ ಮಗ ಅಲ್ವಮ್ಮ. ನಿನ್ನ ನಾನು ಅವರಲ್ಲಿ ಕಾಣ್ತಿದ್ದೆ ತಾನೆ. ಮಕ್ಕಳು ಕಣ್ಣೀರ್ಗೂ ಕರಿಗ್ತಾ ಇರೋ ಅಮ್ಮನಿರ್ತಾರ ಅಮ್ಮ. ನಾನೇನ್ ಮಾಡ್ಲಿಮ್ಮ? ಈ ಮನೆ ಹಿರಿ ಮಗ ಆದ್ರೂ ನನಗೆ ಈ ಮನೇಲಿ ನಡೀತಿರೋದನ್ನ ಯಾವುದನ್ನು ತಡೆಯೋದಕ್ಕಾಗ್ತಿಲ್ಲ. ನಡಿಬಾರ್ದು ನಡೀತಿದ್ರು ಮೂಗ್ ಬಸ್ವಂತರ ನಾನು ಸುಮ್ಮನೆ ಇರಬೇಕಾಗಿದೆ. ಮನಸ್ಸುಗಳು, ಸಂಬಂಧಗಳು, ಕುಟುಂಬನೇ ಒಡೆದು ಚೂರ್ ಚೂರ್ ಆಗ್ತಿದ್ರು ಯಾವುದನ್ನು ಸರಿಪಡ್ಸಕ್ಕಾಗದೆ ಒದ್ದಾಡ್ತಿದ್ದೀನಿ. ಸಮಾಧಾನ ಮಾಡ್ಕೊಳ್ಳಿ ಕರ್ಣ. ಕಡೆಗಳಿಗೆವರೆಗೂ ಸೇವಂತಿ ಅಕ್ಕನ ಇಲ್ಲೇ ಉಳಿಸ್ಕೊಳಕ್ಕೆ ನೀವು ನಿಮ್ ಪ್ರಯತ್ನ ಮಾಡಿದ್ದೀರಾ. ಅದೃಷ್ಟ ಇದ್ದಿದ್ರೆ ಅವಳು ಇಲ್ಲೇ ಇರ್ತಾ ಇದ್ಲು. ಆದ್ರೆ ದುರಾದೃಷ್ಟ, ಅಷ್ಟು ಒಳ್ಳೆ ಗಂಡ ಸಿಕ್ಕಿದ್ರು, ಚಿನ್ನದಂತ ಅತ್ತೆ ಮಾವ ಸಿಕ್ಕಿದ್ರು, ಅವ್ರನ್ನ ಉಳಿಸ್ಕೊಳಕ್ಕೂ ಆಗದೆ ಬಾಳಕ್ಕೂ ಆಗದೆ ಹೇಳಿ ತರ ಹೇಳ್ದೆ ಹೋಗಿದ್ದಾಳೆ. ಹೋಗ್ಲಿ, ಅಟ್ಲೀಸ್ಟ್ ಹೋಗೋವಾಗ ಎಲ್ರಿಗೂ ಒಂದ್ ಮಾತು ಹೇಳಿ ಇಂಥ ಕಡೆ ಹೋಗ್ತಾ ಇದ್ದೀನಿ, ನನ್ ಬಗ್ಗೆ ಯಾರು ಯೋಚನೆ ಮಾಡ್ಬಿಡಿ ಅಂತ ಹೇಳಿದ್ಲಾ? ಅಷ್ಟು ಬೇಡವಾದವಳ ಬಗ್ಗೆ ನೀವು ಕಣ್ಣೀರ್ ಹಾಕೋದು ನನಗೆ ಸರಿ ಕಾಣಿಸ್ತಾ ಇಲ್ಲ. ಅವ್ರು ಹೇಳ್ದೆ ಹೋದ್ರು ನನ್ನ ಕಣ್ಣೆದ್ರಿಗೆ ಅವ್ರ ಕಾರ್ ಬಂತಲ್ಲ, ಅದನ್ನ ಅವ್ರು ಹೊತ್ಕೊಂಡು ಹೋದ್ರಲ್ಲ, ಅದೇ ನನಗೆ ಬೇಜಾರಾಗಿತ್ತು. ಯಾರ್ ಕಾರು? ಯಾರ್ ಬಂದು ಕರ್ಕೊಂಡು ಹೋದ್ರು? ಇನ್ಯಾರು? ಆ JP. ತಗೊಳ್ಳಿ, ಹಾಲು ಕುಡೀರಿ. ಅತ್ತೆ, ನೀವು ಮಧ್ಯಾಹ್ನನೂ ಏನೂ ಊಟ ಮಾಡಿಲ್ಲ. ಈ ವಯಸ್ಸಲ್ಲಿ ಉಪವಾಸ ಎಲ್ಲ ಮಾಡಬಾರ್ದು. ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ. ತಗೊಳ್ಳಿ, ನೀವು ಹಾಲು ಕುಡೀರಿ. ಬೇಡ, ನನಗೇನು ಬೇಡ. ಅತ್ತೆ, ನಿಮ್ಮ ನೋವು ನನ್ಗೆ ಅರ್ಥ ಆಗದೆ ಏನೂ ಇಲ್ಲ. ಅದಕ್ಕೆ ನಿಮ್ಮನ್ನ ಮಧ್ಯಾಹ್ನ ಊಟಕ್ಕೂ ಬಲವಂತ ಮಾಡಲಿಲ್ಲ. ಆದ್ರೆ ಅತ್ತೆ, ಈಗ ನೀವು 2-3 ಮಾತ್ರೆ ತಗೋಬೇಕು. ಖಾಲಿ ಹೊಟ್ಟೆಲಿ ಮಾತ್ರೆ ತಗೋಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ. ಪ್ಲೀಸ್ ಒಂಚೂರು ಹಾಲಾದ್ರೂ ಕುಡೀರಿ. ಅತ್ತೆ, ನೀವು ಹಾಲು ಕುಡಿಬೇಕು. ತಗೊಳ್ಳಿ, ಒಂಚೂರು ಸ್ವಲ್ಪ ಕುಡೀರಿ. ಇನ್ನೊಂಚೂರು ಕುಡೀರಿ. ಟ್ಯಾಬ್ಲೆಟ್ ತಗೊಳ್ಳಿ. ನಮ್ಗಿಂತ ಅದಕ್ಕೆ ಅವರೇ ಹೆಚ್ಚಾಗೋದ್ರ? ಇಲ್ಲೇನ್ ಸಮಸ್ಯೆ ಆಗಿತ್ತು ಅಂತ ಅವ್ರು ಒಂದೇ ಉಸಿರಲ್ಲಿ ಹಾಗೆ ಓಡ್ಬೇಕಿತ್ತು. ಅಟ್ಲೀಸ್ಟ್ ಮಗುಗೋಸ್ಕರನಾದ್ರೂ ಅವ್ರು ಇಲ್ಲಿರ್ತಾರೇನೋ ಅಂತ ಕೇಳಿ ನೋಡ್ದೆ. ಆದ್ರೆ ಅದಕ್ಕೂ ಅವ್ರು ಸೋಲಿಲ್ಲ. ಮಣಿ, ಏನಾಯ್ತು? ನೀವ್ ಹೇಳಿದ್ ನಿಜಾನ? ಅವಳು JP ಮನೆಗೆ ಹೋದ್ಲಾ? ಅಲ್ಲೇ ಇರ್ತಾಳಂತ? ಮೋಸ್ಟ್ಲಿ ಅಲ್ಲೇ ಇರ್ತಾರೆ ಅಂತ ಅನ್ಸುತ್ತೆ. ಅದಕ್ಕೆ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೆ. ಇಲ್ಲ ಅಂದ್ರೆ ಇವ್ರು ಕರೆಕ್ಟಾಗಿ ಹೊರಡೋ ಟೈಮ್ಗೆ ಅವ್ರು ಹೇಗೆ ಬರೋದಕ್ಕೆ ಸಾಧ್ಯ? ಇವತ್ತಿನ ಅದಕ್ಕೆ ಪರಿಸ್ಥಿತಿಗೆ ಆ ನರ್ಸೇ ಕಾರಣ. ಅವತ್ತು ಆ ಮಗುನ ಅವ್ರು ಮಾರದೆ ಇತ್ತಿದ್ರೆ ಅದಕ್ಕೆ ಸಂಸಾರ ಎಷ್ಟು ಚೆನ್ನಾಗಿರ್ತಿತ್ತು. ನನಗೆಷ್ಟು ಕೋಪ ಬರ್ತಿದೆ ಅಂದ್ರೆ ಆ ನರ್ಸ್ ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡ್ಬೇಕು ಅನ್ಸ್ತಿದೆ. ಜವಾಬ್ದಾರಿ ಇಲ್ದಿರೋ ಹೆಂಗ್ಸು. ಈಗ ನಮ್ಮ ವಿಷಯ ಎಲ್ಲ ಅವ್ರಿಗೆ ಗೊತ್ತಾಗಿದೆ ತಾನೆ. ಈಗ್ಲಾದ್ರೂ ಅವ್ರ ತಪ್ಪನ್ನು ಅವ್ರು ಸರಿಪಡಿಸ್ಕೋಬೇಕು.
ನರ್ಸ್ ಒಬ್ರು ನಿಜ ಹೇಳ್ಬಿಟ್ಟಿದ್ರೆ ಅದಕ್ಕೆ ಸಂಸಾರದಲ್ಲಿ ಈ ರೀತಿ ರಾದ್ಧಾಂತ ಎಲ್ಲ ಆಗ್ತಾನೆ ಇರಲಿಲ್ಲ. ನಾಳೆನೆ ಹೋಗಿ ಆ ನರ್ಸ್ನ ಸರಿಯಾಗಿ ವಿಚಾರಿಸ್ಕೊಳ್ತೀನಿ.